ನೋಡಿ ಯಾವ ತರ ಕೆಲಸ ಮಾಡಿದ್ರು ಅಂತೇಳಿ ಅಂದ್ರೆ ಇಲ್ಲಿ ನೋಡಿ 12 ಕಿಲೋಮೀಟರ್ ಅಷ್ಟು ಘಾಟ್ ನಿರ್ಮಾಣ, ಜಲಮಾರ್ಗದಲ್ಲಿ 113 ಅಂಡರ್ ವಾಟರ್ ಡ್ರೋನ್, ನೀರೊಳಗೆ 100 ಮೀಟರ್ ಆಳದ ದೃಶ್ಯ ಅಂದ್ರೆ ಎಲ್ಲಾದ್ರೂ ಮುಳುಗೋದ್ರೆ, 2300 ಸಿಸಿಟಿವಿ, 1850 ಹೆಕ್ಟೇರ್ ಪಾರ್ಕಿಂಗ್, 30 ಪ್ಯಾಟ್ರೋನ್ ಬ್ರಿಡ್ಜ್ ನಿರ್ಮಿಸಲಾಗಿತ್ತು, 1,60,000 ಟೆಂಟ್, 40 ಲಕ್ಷ ಮರದ ಕೋಲುಗಳನ್ನು 48 ಲಕ್ಷ ಮರದ ಕೋಲುಗಳನ್ನು ಬಳಸಲಾಗಿತ್ತು. ಒಂದೊಂದು ಕೋಲು 10 ಅಡಿ, ಟೆಂಟ್ಗೆ ಬಳಸಿದ ಬಟ್ಟೆ 100 ಕಿಲೋಮೀಟರ್, ಹತ್ತಿರ 1 ಲಕ್ಷ ಟಾಯ್ಲೆಟ್, 400 ಕಿಲೋಮೀಟರ್ ಅಷ್ಟು ರಸ್ತೆ ನಿರ್ಮಾಣ, 67 ಸ್ಟ್ರೀಟ್ ಲೈಟ್ ಹಾಕಿದ್ದ ಸರ್ಕಾರ. ಸರ್ ಇದನ್ನ ಸಂಭ್ರಮಿಸಬೇಕು ನೋಡಿ. ಅಲ್ಲಿ ಯಾರಾದ್ರೂ ಮುಳುಗಿ ಏನಾದ್ರೂ ಸತ್ತೋಗಿದ್ದಿದ್ರೆ ಅದಕ್ಕೊಂದು ಕಾರಣ, ಏನ್ರಪ್ಪ ಅಲ್ಲೂ ಕೂಡ ಅಂಡರ್ ವಾಟರ್ ಅಲ್ಲಿ ಸಿಸಿಟಿವಿ ಎಲ್ಲ ಹಾಕಿ ಏನಂತಾರೆ ಅದಕ್ಕೆ ಆಳದ ದೃಶ್ಯ ತೆಗೆಯುತ್ತೆ. ವಾಟರ್ ಡ್ರೋನ್ ಕಾಲು ತುಳಿತಾಗಿದೆ, ಇಲ್ಲ ಅಂತಲ್ಲ. 60-65 ಕೋಟಿ ಜನ ಬಂದಾಗ ಕಾಲು ತುಳಿತಾಗಿದೆ, ಅದು ಆಗಬಾರ್ದಾಗಿತ್ತು. ಆದ್ರೆ ವಿರೋಧಿಗಳ ಹೆಂಗೆ ಅದನ್ನ ತೋರಿಸ್ಬಿಟ್ರಪ್ಪ. ಸರ್, ಒಂದು ರೋಡಲ್ಲಿ ಸುಸಜ್ಜಿತವಾದಂತಹ ರೋಡಲ್ಲಿ ಈಗ ನಾವು ಯಾವುದು ಮೈಸೂರು ಬ್ಯಾಂಗ್ಳೂರು ರೋಡ್, ಅದರಲ್ಲೂ ಆಕ್ಸಿಡೆಂಟ್ ಆಗುತ್ತೆ. ರೈಲ್ವೆ ಟ್ರ್ಯಾಕ್ ಅದರಲ್ಲೂ ಆಕ್ಸಿಡೆಂಟ್ ಆಗುತ್ತೆ. ವಿಮಾನ ಅದರಲ್ಲೂ ಆಕ್ಸಿಡೆಂಟ್ ಆಗುತ್ತೆ. ರಾಕೆಟ್ ಬಿಡುವಾಗ ಸಮಟೈಮ್ಸ್ ಹೋಗೋದಿಲ್ಲ. ಚಂದ್ರಯಾನ ಆದಾಗ ಫೇಲ್ಯೂರ್ ಎಲ್ಲದರಲ್ಲೂ ಆಗುತ್ತೆ. ಆದರೆ ಹೀಗೆ ಮಾಡುವಾಗ ಅದರ ಅಗಾಧತೆಯನ್ನು ಕೂಡ ಅರ್ಥ ಮಾಡ್ಕೋಬೇಕು ಅಲ್ವಾ. ಆದ್ರೆ ಒಂದು ಹೇಳ್ತೀನಿ ವೀಕ್ಷಕರೇ, ಯಾಕೆ ಇಷ್ಟೆಲ್ಲ ಉರಿ ಆಗ್ತಾ ಇದೆ ಒಂದು, ಆಮೇಲೆ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗಿರುವಂತ ಒಂದು ಫ್ಯಾಂಟಾಸ್ಟಿಕ್ ವಿಚಾರ. ಇದನ್ನು ಯಾರು ಕೂಡ ಹೇಳಿಲ್ಲ, ನಾನು ಇವತ್ತು ಹೇಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, 140 ಕೋಟಿ ಜನಸಂಖ್ಯೆ ಇರಬಹುದು, ಅದರಲ್ಲಿ 90-95 ಕೋಟಿ ಜನರಿಗೆ ವೋಟಿಂಗ್ ಅವಕಾಶ ಇರಬಹುದು. ಆದರೆ ವೋಟಿಂಗ್ ಮಾಡಿದ್ದು ಕಳೆದ ಬಾರಿ ಕೇವಲ 64 ಕೋಟಿ ಜನ ಮಾತ್ರ. ಎಷ್ಟು ಜನ ವೋಟ್ ಮಾಡಿದ್ದಾರೆ ಇಡೀ ಭಾರತದಲ್ಲಿ? ಅದಕ್ಕಿಂತ 2 ಕೋಟಿ ಜಾಸ್ತಿ ಜನ ಸ್ನಾನ ಮಾಡಿದ್ದಾರೆ. ನೆನಪಿಟ್ಕೊಳ್ಳಿ. ಆದ್ರೆ 64 ಕೋಟಿಯಲ್ಲಿ ಎಲ್ಲಾ ಧರ್ಮೀಯರಿದ್ರು. ಇದರಲ್ಲಿ 90%, 95%, 99% ಹಿಂದೂಗಳೇ ಇರೋದು. ಹಾಗಿದ್ರೆ 66 ಕೋಟಿಯಲ್ಲಿ ಎಲ್ಲರೂ ಬಿಜೆಪಿಗೆ ವೋಟ್ ಹಾಕಿಲ್ಲ ಅಂತ ಗ್ಯಾರಂಟಿ ಆಯ್ತಾ? ಹಾಗಿದ್ರೆ ಉಳಿದ ಪಕ್ಷಗಳು ಕೂಡ ನಮಗೆ ಹಿಂದೂಗಳು ವೋಟ್ ಹಾಕ್ತಾರೆ, ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ತರಬಾರದು ಅಂತೇಳಿ ಆಲೋಚನೆ ಮಾಡಬೇಕೇ ಬೇಡ? ಕಳೆದ ಬಾರಿ ಬಿಜೆಪಿಗೆ ಎಷ್ಟು ಗೊತ್ತಾ ವೋಟ್ ಸಿಕ್ಕಿದ್ದು? 23 ಕೋಟಿ. 33, 53, 53, 63, 42 ಕೋಟಿ ಜನ ಇಲ್ಲಿ ಸ್ನಾನ ಮಾಡಿದವರು ಬಿಜೆಪಿಗೆ ವೋಟ್ ಹಾಕಿಲ್ಲ ಅಂತೇಳಿ ಯಾಕೆ ಬೇರೆ ಪಕ್ಷಗಳವರಿಗೆ ಅರ್ಥ ಆಗ್ತಾ ಇಲ್ಲ? ಕಾಂಗ್ರೆಸ್ಗೆ ವೋಟ್ ಹಾಕಿದ ಜನ 13 ಕೋಟಿ. 23 ಮತ್ತು 13 ಎಷ್ಟಾಯ್ತು? 36 ಕೋಟಿ. 46, 56, 66, ಇನ್ನೂ 30 ಕೋಟಿ ಇದಾರಲ್ಲಪ್ಪ. ಅವರ ವೋಟ್ ನಿಮಗೆ ಬೇಡವಾ? ಹಾಗಿದ್ರೆ ಅವರ ನಂಬಿಕೆಗೆ ಗೌರವ ಕೊಡಿ ಅಷ್ಟೇ. ಸಿಂಪಲ್ ಲಾಜಿಕ್. ಮಹಾಕುಂಭ ಇದು ಅಸಂಖ್ಯಾತ ಹಿಂದೂಗಳ ಮೇಳ. ಹಿಂದೂಗಳು ನಿಮ್ಮನ್ನು ಮೋದಿಗಾಗಿ ವೋಟ್ ಹಾಕೋದು, ಮತ್ತೊಬ್ಬರಿಗಾಗಿ ವೋಟ್ ಹಾಕೋ, ಅವರು ಡಿಸೈಡ್ ಮಾಡ್ತಾರೆ ಯಾರಿಗೆ ಹಾಕಬೇಕು ಅಂತೇಳಿ. ಮಹಾಕುಂಭಕ್ಕೆ ಹರಿ ಬಂದಿದ್ದು 66 ಕೋಟಿ ಜನ. ದೇಶದ ಅರ್ಧದಷ್ಟು ಹಿಂದೂಗಳು ಕುಂಭಕ್ಕೆ ಬಂದಿದ್ರು. ಮುಕ್ಕಾಲು ಭಾಗ, ಅರ್ಧದಷ್ಟು ಅಲ್ಲ. 140 ಕೋಟಿಯಲ್ಲಿ ಒಂದು 100 ಕೋಟಿ ಹಿಂದೂಗಳಾಗ್ತಾರೆ. 2024ರ ಚುನಾವಣೆಯಲ್ಲಿ ಗೆದ್ದಿತ್ತು ಎನ್ಡಿಎ. ಲೋಕ ಎಲೆಕ್ಷನ್ ಅಲ್ಲಿ 64 ಕೋಟಿ ಜನರಿಂದ ಮತದಾನ, ಇಲ್ಲಿ 66 ಕೋಟಿ ಜನ ಸ್ನಾನ ಮಾಡಿದ್ದಾರೆ. ಮೋದಿಗೆ ಬಂದಿದ್ದು 23 ಕೋಟಿ, 66 ಕೋಟಿಯಲ್ಲಿ ಅಲ್ಲಿ ಸ್ನಾನ ಮಾಡಿದವರಲ್ಲಿ ನಿಮಗೆ ಬಂದಿದ್ದು 13 ಕೋಟಿ. ಹಾಗಿದ್ರೆ ಇವತ್ತು ನೀವು ಅಲ್ಲಿಗೆ ಹೋಗಬೇಡಿ, ಹೊಟ್ಟೆ ತುಂಬತ್ತಾ ಮತ್ತೊಂದು 66 ಕೋಟಿ ಜನರಿಗೆ ಮಾಡಿದ ಅವಮಾನ ಅಲ್ವಾ? ನೀವು ರಾಷ್ಟ್ರದ ಕ್ಷಮೆ ಕೇಳಬೇಕಲ್ವಾ? 23 ಕೋಟಿ ಬಿಜೆಪಿ ವೋಟ್ ಹಾಕಿದ್ದಾರೆ, 13 ಕೋಟಿ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ, 36 ಕೋಟಿ ಉಳಿದ 30 ಕೋಟಿ ಬೇರೆ ಪಕ್ಷಗಳಿಗೆ ವೋಟ್ ಹಾಕಿದ್ದಾರೆ. ಅದ್ಯಾಕೆ ಅವರೆಲ್ಲರೂ ಬಿಜೆಪಿಗೆ ಹಾಕಲಿಲ್ಲ? ಅದ್ಯಾಕೆ ಎಲ್ಲರೂ ಮೋದಿಗೆ ಹಾಕಲಿಲ್ಲ? ಅದ್ಯಾಕೆ ರಾಹುಲ್ ಗಾಂಧಿಗೆ ಹಾಕಲಿಲ್ಲ? ದೇ ನೋ ನಮ್ಮ ಧರ್ಮ ಯಾವುದು, ನಾನು ಯಾರಿಗೆ ವೋಟ್ ಹಾಕಬೇಕು, ನನ್ನ ದೇಶ ಏನು, ಯಾರನ್ನು ಗೆಲ್ಲಿಸಬೇಕು. ಕುಂಭ ಅಂದ್ರೆ ಕೆರಳಿ ಕೆಂಡವಾಗ್ತಾ ಇದೆ ಇಂಡಿ ಕೂಟ. ಅರ್ಥ ಮಾಡ್ಕೊಳ್ರು ಈಗಲಾದ್ರೂ. ಅದೇ ಇಂಡಿ ಕೂಟಕ್ಕೆ 13 ಕೋಟಿ ಮತ ಬಿದ್ದಿದ್ದವು. ಅಂದ್ರೆ ಕುಂಭಕ್ಕೆ ಬಂದವರಿಗೆ ಪಕ್ಷಗಳ ಹಂಗಿರ್ಲಿಲ್ಲ ಅನ್ನೋದು ಪ್ರೂವ್ ಆಯ್ತು. ಅವರು ದೇವರ ಭಕ್ತರಾಗಿದ್ರು, ಮೋದಿ ಭಕ್ತರಾಗಿರ್ಲಿಲ್ಲ. ಅವರು ದೇವರ ಭಕ್ತರಾಗಿದ್ರು, ಕಾಂಗ್ರೆಸ್ ಭಕ್ತರಾಗಿರ್ಲಿಲ್ಲ, ಸೋನಿಯಾ ಗಾಂಧಿ ಭಕ್ತರಾಗಿರ್ಲಿಲ್ಲ, ರಾಹುಲ್ ಗಾಂಧಿ ಭಕ್ತರಾಗಿರ್ಲಿಲ್ಲ.
ಅವರಿಗೆ ಭಕ್ತಿ ಬೇಕಿತ್ತು. ಆದ್ರೆ ನೀವಿದರಲ್ಲಿ ಕಾಂಗ್ರೆಸ್ ವೋಟ್ ಹುಡುಕ್ತಾ ಇದ್ದೀರಿ. ಆಲೋಚನೆ ಮಾಡಿ ನೀವು. 66 ಕೋಟಿ ಇದು ಈ ಲೆಕ್ಕ ನೀವು ಗೂಗಲ್ ತೆಗೆದು ನೋಡಿ. 23 ಕೋಟಿ ಕಾಂಗ್ರೆಸ್ ಬೆನ್ನಿಗೆ ಇರಬಹುದು. ದಲಿತ, ಅಸಂಖ್ಯಾತ, ಅಲ್ಪಸಂಖ್ಯಾತ ಮತ ಬ್ಯಾಂಕ್, ಹಿಂದುಳಿದ ವರ್ಗ ಇರಬಹುದು. ಅವರು ಬಂದಿದ್ದಾರೆ ಸರ್, ಇಲ್ಲಿ ಅವರು ಬಂದಿದ್ದಾರೆ. ಕಠೋರ ಹಿಂದುತ್ವದ ಪ್ರತಿಪಾದನೆ ಮಾಡುತ್ತೆ ಬಿಜೆಪಿ. ಆದ್ರೂ ಕೂಡ 23 ಕೋಟಿ ಜನ ಮಾತ್ರ ವೋಟ್ ಹಾಕಿದ್ದು, 66 ಕೋಟಿ ಜನ ಹಾಕಿಲ್ಲ. ಇಲ್ಲಿಗೆ ಬಂದವರೆಲ್ಲ ವೋಟ್ ಹಾಕಿಲ್ಲ. ನಾನು ಇದನ್ನ ಬಿಡಿಸಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೆ ಎಲ್ಲದಕ್ಕಿಂತಲೂ ಮುಖ್ಯ ದೇಶ, ಇಲ್ಲಿಯ ಧರ್ಮ, ಇಲ್ಲಿಯ ಸಂಸ್ಕೃತಿ, ಎಲ್ಲರನ್ನ ಒಗ್ಗೂಡಿಸಿಕೊಂಡು ಬರುವಂತದ್ದು. ಕುಂಭಮೇಳಕ್ಕೆ ಯಾರಾದ್ರೂ ಒಬ್ಬ ಮುಸ್ಲಿಂ ಬರ್ತೇನೆ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದವರು ಇದ್ದಾರಾ? ಯುಟಿಕಾದ್ರೆ ಬಂದ್ರಲ್ಲ, ಬೇಡ ಅಂತ ಯಾರಾದ್ರೂ ಹೇಳಿದ್ರ? ಯಾರಾದ್ರೂ ಕ್ರಿಶ್ಚಿಯನ್ ಬಂದಿದ್ರೆ ಬೇಡ ಅಂತ ಯಾರಾದ್ರೂ ಹೇಳ್ತಾ ಇದ್ದೀರಾ? ಅದುವೇ ಸಹಿಷ್ಣುತೆ. ಬೇರೆ ಕಡೆ ಆಗತ್ತಾ? ಉದಾಹರಣೆ ಹಿಂದೆ ಕೂಡ ಕೊಟ್ಟಿದ್ದೀನಿ, ಆಗತ್ತಾ? ಅದು ಬೇಡ ನಮಗೆ. ಆದ್ರೆ ಮತ್ತೆ ಇದೇ ಧರ್ಮವನ್ನು ಟೀಕಿಸೋದು, ಹಾಗಂತ ಮೌಢ್ಯಾಚರಣೆ ಇಲ್ಲ ಅಂತನಾ? ಇದೆ. ಆದರೆ ಬದಲಾವಣೆ ಮಾಡೋದಕ್ಕೂ ಅವಕಾಶ ಕೂಡ ಇದೆ. ಮೌಢ್ಯಾಚರಣೆ ಭಾರತದಲ್ಲಿ ಮಾತ್ರ, ಅನ್ಟಚಬಿಲಿಟಿ ಇದ್ದದ್ದು ಭಾರತದಲ್ಲಿ ಮಾತ್ರನಾ? ಅಮೆರಿಕದಲ್ಲಿ ಇರಲಿಲ್ವೋ? ವರ್ಣಭೇದ ನೀತಿ ಇರಲಿಲ್ವೋ? ಇತ್ತು. ಬದಲಾವಣೆ ಮಾಡಿಕೊಂಡು ಇಲ್ಲೂ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಆದ ನಂತರ ಅಲ್ಲಿಂದ ಶುರುವಾಯಿತು ಕಡಿಮೆ ಆಗೋದಕ್ಕೆ. ಈಗಲೂ ಅನೇಕ ಕಡೆ ಇದೆ, ಆದರೆ ನಿರಂತರವಾಗಿ ಪ್ರಗತಿ ಸಾಧಿಸ್ತಾ ಇದೆ. ಒಂದೇ ದಿನದಲ್ಲಿ ಯಾವುದೂ ಆಗೋದಿಲ್ಲ. ಬಹುತೇಕ ಮುಸ್ಲಿಮರು ಬಿಜೆಪಿಗೆ ವೋಟ್ ಹಾಕೋದ್ರೆ ನಿಮ್ಗೆ ಗೊತ್ತಿದೆ. ಕಾಂಗ್ರೆಸ್ ಹಿಂದುತ್ವದ ಮೊರೆ ಹೋದ್ರೆ ಮತ ಛಿದ್ರವಾಗುತ್ತೆ ಅಂತೇಳಿ ಭಯ ಇದೆ. ಅಂದ್ರೆ ನೀವು ಈ ಕುಂಭಮೇಳವನ್ನ ನೀವು ಟೀಕಿಸ್ತಾ ಇರೋದು ಮುಸ್ಲಿಮರ ಓಟು ಮಿಸ್ ಆಗತ್ತೆ ಅಂತೇಳಿ. ನೀವಿಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ನಿಮಗೆ ವೋಟ್ ಬೀಳ್ತಾ ಇರೋದು 13 ಕೋಟಿ. 2009ರಲ್ಲಿ ನಿಮಗೆ ಪ್ರಾಪ್ತವಾಗಿದ್ದು 10 ಕೋಟಿ. ಈಗ 15 ವರ್ಷ ಆಯ್ತು, ಈಗಲೂ ಕೂಡ 2 ಕೋಟಿಗಿಂತ ಜಾಸ್ತಿ ಹೋಗಿಲ್ಲ ನಿಮಗೆ. ಇದೇ ಆಳುಕಿನಿಂದ ಕಾಂಗ್ರೆಸ್ಸಿಗರ ಹಿಂದುತ್ವ ಮನೆಗೆ ಸೀಮಿತವಾಗಿದೆ. ಎಲ್ಲಿ ವೋಟ್ ಹೋಗ್ಬಿಡತ್ತೆ ಅನ್ನೋ ಕಾರಣಕ್ಕಾಗಿ ಟೀಕೆ ಮಾಡ್ತಾ ಇದ್ದೀರಿ. ಆಮೇಲೆ ಆ ಟೀಕೆ ಮಾಡೋರೆಲ್ಲರೂ ಕೂಡ ಲೆಫ್ಟಿಸ್ಟ್ ಮೈಂಡ್ ಸೆಟ್ ಅವ್ರು ನೆನಪಿಟ್ಕೊಳ್ಳಿ. ಕಾಂಗ್ರೆಸ್, ನಿಜವಾಗಿ ಕಾಂಗ್ರೆಸ್ ಯಾವುದೇ ಧರ್ಮವನ್ನು ದ್ವೇಷ ಮಾಡೋದಿಲ್ಲ. ಅದರ ಬೇಸಿಕ್ ಪೈಲ ಪ್ರಕಾರ ಎಲ್ಲ ಧರ್ಮವನ್ನು ಪ್ರೀತಿ ಮಾಡುವಂಥದ್ದು. ಈ ಕಮ್ಯುನಿಸ್ಟ್ ಅಧಪತನ ಆಯ್ತಲ್ಲ, ಆಗೆಲ್ಲ ಸೇರ್ಕೊಬಿಟ್ರು ಕಾಂಗ್ರೆಸ್ಗೆ. ಅವರ ಮೈಂಡ್ ಸೆಟ್ ಈಗಲೂ ಅದೇ ಇದೆ ಅಷ್ಟೇ. ನೋಡಿ ಯಾವ ತರ ಕೆಲಸ ಮಾಡಿದ್ರು ಅಂತೇಳಿ. ಅಂದ್ರೆ ಇಲ್ಲಿ ನೋಡಿ 12 ಕಿಲೋಮೀಟರ್ ಅಷ್ಟು ಘಾಟ್ ನಿರ್ಮಾಣ, ಜಲಮಾರ್ಗದಲ್ಲಿ 113 ಅಂಡರ್ ವಾಟರ್ ಡ್ರೋನ್, ನೀರೊಳಗೆ 100 ಮೀಟರ್ ಆಳದ ದೃಶ್ಯ. ಅಂದ್ರೆ ಎಲ್ಲಾದ್ರೂ ಮುಳುಗೋದ್ರೆ 2300 ಸಿಸಿಟಿವಿ, 1850 ಹೆಕ್ಟೇರ್ ಪಾರ್ಕಿಂಗ್, 30 ಪ್ಯಾಟ್ರೋನ್ ಬ್ರಿಡ್ಜ್ ನಿರ್ಮಿಸಲಾಗಿತ್ತು, 1,60,000 ಟೆಂಟ್, 40 ಲಕ್ಷ ಮರದ ಕೋಲುಗಳನ್ನು, 48 ಲಕ್ಷ ಮರದ ಕೋಲುಗಳನ್ನು ಬಳಸಲಾಗಿತ್ತು. ಒಂದೊಂದು ಕೋಲು 10 ಅಡಿ. ಟೆಂಟ್ಗೆ ಬಳಸಿದ ಬಟ್ಟೆ 100 ಕಿಲೋಮೀಟರ್, ಹತ್ತಿರ 1 ಲಕ್ಷ ಟಾಯ್ಲೆಟ್, 400 ಕಿಲೋಮೀಟರ್ ಅಷ್ಟು ರಸ್ತೆ ನಿರ್ಮಾಣ, 67 ಸ್ಟ್ರೀಟ್ ಲೈಟ್ ಹಾಕಿದ್ದ ಸರ್ಕಾರ. ಸರ್, ಇದನ್ನು